ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಸರ್ವೆ ಕಾರ್ಯ ಬೇಗ ಮುಗಿಸಲು ಅಧಿಕಾರಿಗಳಿಗೆ ಸೂಚನೆ. ಬೆಳೆಹಾನಿ ಪ್ರದೇಶಕ್ಕೆ ಸಚಿವ ರಹೀಂ ಖಾನ್ ಭೇಟಿ. ಬೀದರ್ ತಾಲೂಕಿನಲ್ಲಿ ನಿರಂತರ ಮಳೆಯಿಂದ ಬೆಳೆ ಹಾನಿಯಾದ ಪ್ರದೇಶಕ್ಕೆ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಗುರುವಾರ ಭೇಟಿ ನೀಡಿದರು. ಮಾಳೆಗಾಂವ್, ವಿಲಾಸ್ಪುರ ಗ್ರಾಮಗಳ ಹೊಲಗಳಲ್ಲಿ ಮಳೆ ನೀರು ನಿಂತು ಹೆಸರು, ಉದ್ದು, ತೊಗರಿ ಬೆಳೆ ಹಾನಿಯಾಗಿರುವುದನ್ನು ವೀಕ್ಷಿಸಿದರು. ಬೆಳೆ ಸಮೀಕ್ಷೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ಹಾನಿ ವಾಸ್ತವ ವರದಿ ಸಲ್ಲಿಸಿ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಒದಗಿಸಬೇಕು. ಮನೆ ಕಳೆದುಕೊಂಡವರಿಗೆ ಪರಿಹಾರ ಕೊಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಮಾಳೆಗಾಂವ್ ಗ್ರಾಮದಲ್ಲಿ ಕುಸಿದು ಬಿದ್ದ ಮನೆಗಳನ್ನು ವೀಕ್ಷಿಸಿದರು. ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ಹಾವು ಕಡಿದು ಮೃತಪಟ್ಟ ಸಬಿಯಾ ಬಾನು ಅವರ ತಂದೆಗೆ 2 ಲಕ್ಷ ರೂಪಾಯಿ ಪರಿಹಾರ ಧನ ಮಂಜೂರಾತಿ ಪತ್ರ ವಿತರಿಸಿದರು. ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆರಂಭಿಸಲಾದ ಬೆಂಬಲ ಬೆಲೆ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೀಡಲಾಗಿದೆ. ಸ್ಥಳ ಅಂತಿಮಗೊಂಡಿದೆ. ಕಟ್ಟಡ ನಿರ್ಮಾಣಕ್ಕೆ KKRDBಯಿಂದ 5 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು ಎಂದು ತಿಳಿಸಿದರು. ವಿಳಾಸಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RAD ಅಡಿಯಲ್ಲಿ 39 ಫಲಾನುಭವಿಗಳಿಗೆ ತಲಾ 30,000 ರೂಪಾಯಿ ಮೊತ್ತದ ಎಮ್ಮೆ ವರ್ಮಿ ಕಾಂಪೋಸ್ಟ್ ಪೋರ್ಟೇಬಲ್ ಘಟಕ ಹಾಗೂ ಆಹಾರ ಸಂಗ್ರಹ ಘಟಕ ವಿತರಿಸಿದರು. ಸಬ್ಸಿಡಿ ಬೆಲೆಯಲ್ಲಿ ಸ್ಪ್ರಿಂಕ್ಲರ್ ವಿತರಿಸಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್, ದಿಲೀಪ್ ಬದೋಲೆ, ಕೃಷಿ ಜಂಟಿ ನಿರ್ದೇಶಕ ಜಿಯಾವುಲ್ಲಾ, ತಹಶೀಲ್ದಾರ್ DJ ಮಹಾತ್, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಕಿರಣ್ ಪಾಟೀಲ್, ಕೃಷಿ ಉಪನಿರ್ದೇಶಕ ರಾಘವೇಂದ್ರ N, ಸಹಾಯಕ ನಿರ್ದೇಶಕ ಅನ್ಸಾರಿ MAK ಹಾಜರಿದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಡ್ಯಾಮೇಜ್ ಆಗಿದೆ. ಅಲ್ಲಿ 6,500 ನಾವು ಕೊಡ್ತೀವಿ. 20%ಗಿಂತ ಹೆಚ್ಚು ಇದ್ದರೆ 30,000 ದುಡ್ಡು ಕೊಡ್ತೀವಿ. ಮತ್ತು ಅದಕ್ಕಿಂತ ಹೆಚ್ಚಾಗಿದ್ದರೆ 50,000 ಕೂಡ ಸರ್ಕಾರ ಆದೇಶ ಈಗಾಗಲೇ ಆಗಿದೆ. ಈಗ ಅಂದಾಜು ಎಷ್ಟು ಮನೆ ಬಿದ್ದರು ಜಿಲ್ಲೆಯಲ್ಲಿ ಲಾಸ್ಟ್ 4-5 ಡೇಸ್ನಲ್ಲಿ ಅಂದರೆ 1-2 ವಾರದಿಂದ ಎಷ್ಟು ಮಳೆ ಆಗಿತ್ತು? 360 ಮನೆಗಳದ್ದು ರಿಪೋರ್ಟ್ ಈಗಾಗಲೇ ನಮಗೆ ಸಬ್ಮಿಟ್ ಆಗಿದೆ. ಮತ್ತು ತಕ್ಷಣ NDRF SDRF ವತಿಯಿಂದ ಅವರ ಅಕೌಂಟ್ಗೆ ನೇರವಾಗಿ ಹಣ ಕೂಡ ಅವರ ಅಕೌಂಟ್ಗೆ ಹೋಗ್ತಾ ಇದೆ. ಈಗ ಸಂಪೂರ್ಣ ಮನೆ ಕಳೆದವ್ರಿ ಅವರಿಗೆ ಸಂಪೂರ್ಣ ಮನೆಗೂ ಇನ್ನು ನಮಗೆ ರಿಪೋರ್ಟ್ ಬರಬೇಕು ಎಲ್ಲಿ ಆಗಿದೆ. ಅದನ್ನು PRD ಇಂಜಿನಿಯರ್ ಆಗಲಿ, JE ಮತ್ತು VA ಮತ್ತು PDO ಎಲ್ಲ ಜೊತೆಯಲ್ಲಿ ಹೋಗಿ ರಿಪೋರ್ಟ್ ಕೊಡಬೇಕಾಗುತ್ತೆ. ನಾನು ಈಗ ಮಾಲೆಗಾಂವ್ ಪಂಚಾಯತ್ ನನ್ನ ಕ್ಷೇತ್ರದಲ್ಲಿ ಬರ್ತದೆ. ನನಗೆ 2 ZP ಇದೆ. ಒಂದು ಜನವಾಳ ಸರ್ಕಲ್, ಒಂದು ಮಾಲೆಗಾಂವ್ ಸರ್ಕಲ್. ಈಗ ಮಾಲೆಗಾಂವ್ನಲ್ಲಿ ನಾನು ವಿಸಿಟ್ ಮಾಡಿ ಎಲ್ಲ ರೈತರದ್ದು ಏನು ಸಮಸ್ಯೆ ಇದೆ ಮತ್ತು ಹೊಲನಲ್ಲಿ ಸುಮಾರು ನಷ್ಟ ಆಗಿದೆ, ತೊಗರಿ ಇರ್ಬೋದು, ಉದ್ದಿಗಿರ್ಬೋದು, ಆ ಥರ ಎಲ್ಲ ರೈತರು ಏನೇನು ಸಮಸ್ಯೆ ಇದೆ ಹೇಳಿದ್ದಾರೆ. ಪಂಚಾಯತ್ನಲ್ಲಿ ನಾನು ಮೀಟಿಂಗ್ ಮಾಡಿದ್ದೀನಿ. ಜೊತೆಗೆ ನಮ್ಮ ಅಮರು ಚಿಮ್ಕೊಳ್ಳೋರು ಇದ್ದಾರೆ, ಡಿಪ್ಟಿ ಕಮಿಷನರ್ ಇದ್ದಾರೆ, CS ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬಂದಿದ್ದಾರೆ. ಈಗ ಟೋಟಲ್ ಮನೆಗಳು DC ಮೇಡಮ್ ಹೇಳಿದ್ದಾರೆ. ಎಲ್ಲ ಮನೆಗಳಿಗೆ ನಾವು 30,000, 20,000, ಯಾರ್ದು ಫುಲ್ ಮನೆ ಹೋಗಿಬಿಟ್ಟಿದೆ ಅವರಿಗೆ ಹೊಸ ಮನೆ ಕಟ್ಸ್ಕೊಡ್ಬೇಕಂತ ಹೇಳಿದ್ರು. ಆಲ್ರೆಡಿ ಕೆಲಸ ನಡೆಯುತ್ತದೆ. ಇಲ್ಲ, ಒಂದು ಸಿಸ್ಟಮ್ ಇದೆ ಸರ್ಕಾರದ್ದು. ಏನಿದೆ ಅಂದರೂ ಒಂದು ಸರ್ವೆ ಆಗಬೇಕು, ರಿಪೋರ್ಟ್ ಆಗಬೇಕು. ಆ ಡ್ರೋನ್ಲಿಂದ ಎಲ್ಲ ರಿಪೋರ್ಟ್ ಮಾಡಿ ರಿಪೋರ್ಟ್ ಕೊಟ್ಟರ ಮೇಲೆ ಇದು ಕೊಡ್ತಾರೆ. ಈಗ 8 ದಿವಸ ಆಯಿತು ಈ ಮಳೆಗೆ, ಒಂದು 2 ದಿವಸ ಆಯಿತು ಮಳೆ ಸ್ವಲ್ಪ ಕಡಿಮೆ ಇದೆ. ಇಲ್ಲಾಂದ್ರೂ ಕಂಟಿನ್ಯೂ ಮಳೆಯಲ್ಲಿ ಸರ್ವೆ ಮಾಡೋದು ಕಷ್ಟ ಇದೆ. ಬೀದರ್ನಲ್ಲಿ ಎಲ್ಲ ಕಡೆ ಇಲ್ಲ. ಯಾಕಂದರೆ ತುಂಬ ಈ ಸಲ ಮಳೆಗಾಲ ತುಂಬ ಜಾಸ್ತಿ ಆಗಿದೆ. ರೈನಿ ಸೀಸನ್ 2-3 ಕಡೆ ಆಗಿದೆ. ಶಿವನಗರ ಆಗಿದೆ ಮತ್ತು ಇನ್ನೊಂದು ಕಡೆ ಆಗಿದೆ. ಅದಕ್ಕೆ ಆಲ್ರೆಡಿ ನಾನು 25 ಕೋಟಿ ದುಡ್ಡು ಕೊಟ್ಬಿಟ್ಟಿದ್ದೆವು. ಟೆಂಡರ್ ಮೂವ್ಮೆಂಟ್ನಲ್ಲಿದೆ. ವಿತಿನ್ 1 ಮಂತ್ಸ್ 2 ಮಂತ್ಸ್ನಲ್ಲಿ ಎಲ್ಲ ಸರಿಯಾಗುತ್ತೆ. ಇಲ್ಲ, ಯಾಕಂದರೆ ಮಳೆಗಾಲ ಇತ್ತು. ಇಲ್ಲ, ಕಂಟಿನ್ಯೂ ಮಳೆಗಾಲನಲ್ಲಿ ಹಾಕಿದ್ರು ಮತ್ತು ಅದು ಡ್ಯಾಮೇಜ್ ಆಗ್ಲತ್ತದೆ. ಅಂಡರ್ ಪಾಸ್ ಯಾವುದು? ಇಲ್ಲ, ಅದ್ರ ಸಲುವಾಗಿ ನಾನು ಈಗ ಕಮಿಷನರ್ಗೆ ಹೇಳಿ ಅದು ಕ್ಲಿಯರೆನ್ಸ್ ಮಾಡಿಸ್ಲಿಕ್ಕೆ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ ಮಾಲೆಗಾಂವ್ ಪಂಚಾಯತ್ ಅಂತ ಒಂದು ದೊಡ್ಡ ಪಂಚಾಯತ್ ಇದೆ. ನಾನು ಈಗ ವಿಸಿಟ್ ಕೊಟ್ಟಿದ್ದೀನಿ. ಯಾಕಂದರೆ ಕಂಟಿನ್ಯೂ 15 ದಿವಸದಿಂದ ಇಲ್ಲಿ ಮಳೆಗಾಲದಿಂದ ಎಲ್ಲ ಹೊಲ ಆಗಲಿ ಮತ್ತು ಮನೆಗಳಾಗಲಿ ಬಡವ್ರದ್ದು ಎಲ್ಲ ಬಿದ್ದು ಹೋಗಿದೆ. ಹೊಲನಲ್ಲಿ ಏನೇನು ಲಾಸ್ ಆಗಿದೆ ಅದು ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕಂತ
ಡಿಪ್ಟಿ ಕಮಿಷನರ್ ಮತ್ತು ನಮ್ಮ CS ಅವರು ಇದ್ದಾರೆ ಜೊತೆಗೆ, ಮತ್ತು AD ಮತ್ತು ರಿಲೇಟೆಡ್ ಆಲ್ ತಹಸೀಲ್ದಾರ್ ಆ ಥರ ರಿಲೇಟೆಡ್ ಎಲ್ಲ ಆಫೀಸರ್ಸ್ ಬಂದಿದ್ದಾರೆ. ಏನೇನು ಲಾಸ್ ಆಗಿದೆ ಅದು ರಿಪೋರ್ಟ್ ಈ ವೀಕ್ನಲ್ಲಿ ಬರ್ಬೋದು. ಯಾಕಂದರೆ ರಿಪೋರ್ಟ್ ಇನ್ನೂ ರೆಡಿ ಯಾಕಾಗಿಲ್ಲ ಅಂದರೂ ಕಂಟಿನ್ಯೂ ಮಳೆಯಿಂದ ಹೊಲನಲ್ಲಿ ನೀರಿದೆ, ಅದರಿಂದ ಆಗಿಲ್ಲ, ಈಗ ಬಂದುಬಿಡ್ತಿದೆ. ಮತ್ತು 17ಗೆ ಕ್ಯಾಬಿನೆಟ್ ಇದೆ ಗುಲ್ಬರ್ಗಾನಲ್ಲಿ, ಅಲ್ಲಿ ಮುಖ್ಯಮಂತ್ರಿ ಅವರು ಬರ್ತಾರೆ, CM ಅವರು, ಅವ್ರ ಜೊತೆಗೆ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಇರ್ತಾರೆ, ರೆವಿನ್ಯೂ ಮಿನಿಸ್ಟರ್ ಇರ್ತಾರೆ, ಆ ಥರ ಎಲ್ಲ ಕನ್ಸರ್ಡ್ ಮಿನಿಸ್ಟರ್ ಇರ್ತಾರೆ. ಇದು ಏನು ಪರಿಹಾರ ಮಾಡಬೇಕು, ಇಮಿಡಿಯೇಟ್ ಪರಿಹಾರ ಕೊಡಿಸ್ಲಿಕ್ಕೆ ನಾವು ರೆಡಿ ಇದೆಯೋ ಕೊಡಿಸ್ತೀವಿ.